ರಾಜ್ಯದಲ್ಲಿ ಆರ್ಎಸ್ಎಸ್ ವರ್ಸಸ್ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಚರ್ಚೆ ಜೋರಾಗಿ ನಡೀತಾ ಇರೋದನ್ನ ನೀವು ಕೂಡ ನೋಡ್ತಾ ಇರ್ತೀರಾ. ಆರ್ಎಸ್ಎಸ್ ಸಂಘಟನೆಯ ನೋಂದಣಿ ವಿಚಾರವಾಗಿ ಯಾವಾಗಲೂ ಕಿಡಿಕಾರ್ತಾ ಇರುವಂತಹ ಪ್ರಿಯಾಂಕ್ ಖರ್ಗೆ ಅವರಿಗೆ ಬಿಜೆಪಿ ಕೂಡ ಹಾಗೆ ತಿರುಗೇಟು ಕೊಡ್ತಾ ಬರ್ತಾ ಇದೆ. ಆ ಮೂಲಕ ನೋಂದಣಿ ರಾಜಕೀಯ ಜೋರಾಗಿ ಸೌಂಡ್ ಮಾಡ್ತಿದೆ. ಇದ್ರ ಮಧ್ಯೆ ಆಶ್ಚರ್ಯ ಅನ್ನೋ ಹಾಗೆ ಇಲ್ಲಿ ತನಕ ಆರ್ಎಸ್ಎಸ್ ವಿರುದ್ಧ ಧ್ವನಿ ಎತ್ತುತ್ತಾ ಬಂದಿರುವ ಪ್ರಿಯಾಂಕ್ ಖರ್ಗೆ ಈಗ ಆರ್ಎಸ್ಎಸ್ ಶಾಖೆ ಹಾಗೂ ಪಥಸಂಚಲನದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ಅಂತ ವಿಧಾನ ಪರಿಷತ್ನಲ್ಲಿ ಉತ್ತರಿಸಿದ್ದಾರೆ. ಸದ್ಯ ಈ ಉತ್ತರ ಭಾರೀ ಸಂಚಲನ ಸೃಷ್ಟಿಸಿದೆ. ಬಿಜೆಪಿ ಇದನ್ನೇ ಅಸ್ತ್ರವನ್ನಾಗಿ ಬಳಸಿಕೊಳ್ತಾ ಇದೆ. ಪರಿಷತ್ ಕಲಾಪದ ಪ್ರಶ್ನೋತ್ತರ ವೇಳೆಯಲ್ಲಿ ಛಲವಾದಿ ನಾರಾಯಣಸ್ವಾಮಿ ಚುಕ್ಕೆ ಗುರುತಿಲ್ಲದ ಪ್ರಶ್ನೆಯನ್ನ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೇಳಿದರು. ರಾಜ್ಯದಲ್ಲಿ ಆರ್ಎಸ್ಎಸ್ ವಿರುದ್ಧ ಎಷ್ಟು ಪ್ರಕರಣಗಳು ದಾಖಲಾಗಿವೆ? ಸಂಘ ಯಾವುದಾದ್ರೂ ಗಲಭೆ ಪ್ರಕರಣದಲ್ಲಿ ಭಾಗಿಯಾಗಿದೆಯಾ? ಪಥಸಂಚಲನದ ಸಂದರ್ಭದಲ್ಲಿ ಯಾವುದಾದ್ರೂ ಅಹಿತಕರ ಘಟನೆ ದಾಖಲಾಗಿದೆಯಾ ಅಂತ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಉತ್ತರ ಕೊಟ್ಟಿರೋ ಪ್ರಿಯಾಂಕ್ ಖರ್ಗೆ ಯಾವುದೇ ಪ್ರಕರಣಗಳು ದಾಖಲಾಗಿಲ್ಲ ಅಂತ ಒಂದೇ ವಾಕ್ಯದಲ್ಲಿ ಹೇಳಿದ್ರು. ಈಗ ಇದನ್ನೇ ಬಿಜೆಪಿ ಪ್ರಸ್ತಾಪ ಮಾಡಿಕೊಂಡು ಕಾಂಗ್ರೆಸ್ ಪ್ರಿಯಾಂಕ್ ಖರ್ಗೆ ವಿರುದ್ಧ ಮುಗಿಬಿದ್ದಿದೆ. ಹಾಗಾದ್ರೆ ಇಷ್ಟು ದಿನ ಆರ್ಎಸ್ಎಸ್ ವಿರುದ್ಧ ಮಾಡ್ತಾ ಇದ್ದ ಆರೋಪಗಳಿಗೆ ಆಧಾರ ಏನು? ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ ಉತ್ತರಿಸಿ ಅಂತ ಪೋಸ್ಟ್ ಹಾಕಿದೆ. ಯಾವಾಗಲೂ ಆರ್ಎಸ್ಎಸ್ ವಿರುದ್ಧ ಕಿಡಿಕಾರ್ತಾ ಇದ್ದ ಪ್ರಿಯಾಂಕ್ ಖರ್ಗೆ ಅವರು ಇದ್ದಕ್ಕಿದ್ದ ಹಾಗೆ ಈ ರೀತಿ ಉತ್ತರ ಕೊಟ್ಟಿದ್ಯಾಕೆ? ಮನಸ್ಸು ಚೇಂಜ್ ಮಾಡ್ಕೊಂಡ್ರಾ ಅಂತೆಲ್ಲ ನೀವು ಅಂದ್ಕೊಂಡ್ರೆ ಅದು ತಪ್ಪು. ಯಾಕಂದ್ರೆ ಈ ಪ್ರಕರಣಕ್ಕೆ ಮತ್ತೂ ಒಂದು ಟ್ವಿಸ್ಟ್ ಇದೆ. ಯಾಕಂದ್ರೆ ಬಿಜೆಪಿ ಟ್ರೋಲ್ ಮಾಡ್ತಾ ಇದ್ದ ಹಾಗೆ ಪ್ರಿಯಾಂಕ್ ಖರ್ಗೆ ಖಡಕ್ಕಾಗಿ ತಿರುಗೇಟು ಕೊಟ್ಟಿದ್ದಾರೆ. ಅಸ್ತಿತ್ವದಲ್ಲೇ ಇಲ್ಲದವರ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಇಲ್ಲ ಅನ್ನೋದೇ ಉತ್ತರವಾಗುತ್ತೆ ಅಂತ ಹೇಳಿರೋ ಅವರು, ಮೂರ್ಖತನಕ್ಕೆ ಮೂರ್ತ ರೂಪ ತೋರಿಸಬೇಕು ಅಂದ್ರೆ ಬಿಜೆಪಿ ಕರ್ನಾಟಕವನ್ನ ತೋರಿಸಿದ್ರಾಯ್ತು ಅಂತ ವ್ಯಂಗ್ಯವಾಡೋ ಮೂಲಕ ಪೋಸ್ಟ್ ಶುರು ಮಾಡಿದ್ದಾರೆ. ನೋಂದಾವಣೆ ಇಲ್ಲದೆ ಇದ್ರೆ ಕಾನೂನುಬದ್ಧ ಅಸ್ತಿತ್ವ ಇರೋದಿಲ್ಲ. ಅಸ್ತಿತ್ವ ಇರದೇ ಇದ್ರೆ ಅದ್ರ ಬಗ್ಗೆ ಉತ್ತರ ಕೊಡೋದಕ್ಕೆ ಸಾಧ್ಯನೂ ಇಲ್ಲ. ಇದು ಸಾಮಾನ್ಯ ಜ್ಞಾನ. ಆರ್ಎಸ್ಎಸ್ ವಿರುದ್ಧ ಯಾವುದೇ ಪ್ರಕರಣಗಳು ಇಲ್ಲದೆ ಇರೋದಕ್ಕೆ ಕಾರಣ ಏನಂದ್ರೆ ಅದು ನೋಂದಾಯಿತ ಸಂಸ್ಥೆ ಅಲ್ಲ. ಅದರ ಸದಸ್ಯರಿಗೆ ಸದಸ್ಯತ್ವದ ಕಾರ್ಡ್ ಕೂಡ ಕೊಡೋದಿಲ್ಲ. ಹೀಗಾಗಿ ಅವರು ಮಾಡೋ ಯಾವುದೇ ಕೃತ್ಯಗಳಿಗೆ ವ್ಯಕ್ತಿಗತವಾಗಿ ಪ್ರಕರಣ ದಾಖಲಿಸಬೇಕಾಗುತ್ತೆ ಹೊರತು ಸಂಸ್ಥೆ ಮೇಲಲ್ಲ. ಇಷ್ಟಕ್ಕೂ ಅದೊಂದು ಅಧಿಕೃತ ಸಂಸ್ಥೆಯೇ ಅಲ್ಲ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿರೋ ಕೇಶವ ಕೃಪಾ ಆರ್ಎಸ್ಎಸ್ ಹೆಸರಲ್ಲಿದ್ಯಾ? ಇಲ್ಲ. ದೆಹಲಿಯ ಕೇಶವಕುಂಜ ಆರ್ಎಸ್ಎಸ್ ಹೆಸರಲ್ಲಿದ್ಯಾ? ಇಲ್ಲ. ಆಸ್ತಿಗಳನ್ನ, ಅಪರಾಧಗಳನ್ನ, ಹೊಣೆಗಾರಿಕೆಯನ್ನ ಯಾವುದಾದ್ರೂ ತನ್ನ ಹೆಸರಿಗೆ ತೆಗೆದುಕೊಳ್ಳದೆ ನುಣುಚಿಕೊಳ್ಳೋ ತಂತ್ರವನ್ನ ಬಿಟ್ಟು ನೋಂದಣಿ ಮಾಡಿಕೊಂಡು ಲೆಕ್ಕ ಕೊಡಿ ಅಂತ ಕೇಳ್ತಾ ಇರೋದು ಇದಕ್ಕಾಗೇನೆ ಅಂತ ಹೇಳಿದ್ದಾರೆ. ಒಟ್ನಲ್ಲಿ ಆರ್ಎಸ್ಎಸ್ ಪ್ರಿಯಾಂಕ್ ಖರ್ಗೆ ಸಮರ ಸದ್ಯಕ್ಕಂತೂ ನಿಲ್ಲೋ ಲಕ್ಷಣವಂತೂ ಕಾಣಿಸ್ತಾ ಇಲ್ಲ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.